ಇದು ನೀರು ಬಾಣ ಹೊಡೆದು ಪರಶುರಾಮರು ಬಾಣ ಹೊಡೆದು ತೆಗೆದಿದ್ದು ಮಗ್ಲೇ ನೋಡಿದ್ರಲ್ಲ, ಅಲ್ಲೇ ಪರಶುರಾಮ ಅವರು ತಪಸ್ಸಿಗೆ ಕುಂತಿದ್ದು. ಎಷ್ಟು ಡೀಪ್ ಐತೆ ಅಂತ ತೋರಿಸ್ತೀನಿ ಹೇಳ್ರಿ. ನೋಡ್ರಿ ಇಲ್ಲಿ ಹೆಂಗೆ ಕಾಣುತ್ತೆ ನೋಡ್ರಿ ಇಲ್ಲಿಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗಾಯ್ಸ್. ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅಂತ ತಿಳ್ಕೊತೀನಿ. ಸೊ ಇವತ್ತು ನಮ್ಮ ಪಯಣ ಯಲ್ಲಮ್ಮಗುಡ್ಡ ಅಲ್ಲ, ಯಲ್ಲಮ್ಮಗುಡ್ಡದ ಕಡೆ ಇರೋ ಒಂದು ಕೊಳ. ಯಾವ ಕೊಳ ಅಂತೇಳಿ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗುತ್ತೆ. ಆಲ್ರೆಡಿ ನಿಮ್ಗೆ ತಮ್ಲೈ ನೋಡಿ ಗೊತ್ತಾಗಿರುತ್ತೆ. ಪರಸಗಡ ಕೋಟೆ ನಾವು ಹೋಗ್ತಿರೋದೀಗ ಪರಶುರಾಮ ಕೊಳಕ್ಕೆ. ಸೊ ಈ ಕೊಳಗೆ ಪರಶುರಾಮ ಕೊಳದ ಇತಿಹಾಸ ಮತ್ತು ಕೊಳ ಹೆಂಗೆ ಹುಟ್ಟು ಬಂತು ಹೆಂಗೆ ಇಲ್ಲ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಅಲ್ಲಿ ಕಾಣುತ್ತೆ ನೋಡ್ರಿ ಕೋಟೆ, ಪರಸಗಡ ಕೋಟೆ. ಅದೇ ಅಂಗಗಳಿವೆ, ಎಚ್ಚರಿಕೆ. ಸೊ ಬರೋರು ಕೇರ್ಫುಲ್ಲಾಗಿ ಬರ್ರಿ. ಇದು ಬಂದುಬಿಟ್ಟು ಪರಸಗಡ ಅಂತೇಳಿ. ಇಲ್ಲಿ ಕೆಳಗಡೆ ಪರಶುರಾಮ ಕೊಳ ಐತಿ. ಇಲ್ಲಿಂದ ಅಲ್ಲಿ ಮೇಲೆ ಬೈಕ್ ಸ್ಟಾಪ್ ಮಾಡಿ ಮುಂದ್ಗಡೆ ಇಲ್ಲಿಂದ ಟ್ರೆಕ್ಕಿಂಗ್ ಐತಿ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಒಂದು 500 ಮೀಟರ್ ಅಷ್ಟೇ ಐತಿ, ಅಂದ್ರೆ ಅರ್ಧ ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಐತಿ. ಯಲ್ಲಮ್ಮಗುಡ್ಡಕ್ಕೆ ಬಂದ್ರೆ ಯಾರೇ ಬಂದರೂ ಸಹಿತ ಇಲ್ಲಿ ಪರಸಗಡಕ್ಕೆ ಬಂದು ಪರಶುರಾಮ ಕೊಳ ನೋಡ್ಕೊಂಡೇ ಹೋಗ್ತಾರೆ. ಇದು ಪರಶುರಾಮರಿಗೆ ಬಾಣ ಬಿಟ್ಟಿದ್ರಿ. ಹಾಂ ಅವ್ರು ಬಾಣ ಬಿಟ್ಟಾಗ ಇಲ್ಲಿ ನೀರ ಅಲ್ಲಿ ಎಳಗೊಂಡು ಹೋಗ್ತೈತ್ರಿ. ಅಲ್ಲಿ ನಿಮಗೆ ಯಲ್ಲಮ್ಮಗುಡ್ಡದಾಗ ತೋರಿಸಿದ್ನಲ್ಲ 3 ಹೊಂಡ, ಅರಿಶಿನ ಹೊಂಡ, ಎಣ್ಣೆ ಹೊಂಡ ಅಂತೇಳಿ. ಇದೇ ನೀರು ಅಲ್ಲಿ ಹೋಗುತ್ತಂತ. ಯೂಟ್ಯೂಬ್ನಾಗ ನಿಮಗೆ ಎಷ್ಟು ಗೊತ್ತೈತಿ ಇದ್ರ ಬಗ್ಗೆ ಅಷ್ಟರ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ತಿಳ್ಕೊಂಡಿರ ಅಂತೇಳಿ ಈ ಪ್ಲೇಸ್ ಬಗ್ಗೆ. ನೀವು ಫಸ್ಟ್ ಕೋಟೆ ಎಂಟ್ರೆನ್ಸ್ ಆಗೋಣ ನಿಮ್ಗೆ ನಮ್ಮ ಆಂಜನೇಯನ ಟೆಂಪಲ್ ಸಿಗುತ್ತೆ. ಆಂಜನೇಯನ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ನೀವು ನೆಕ್ಸ್ಟ್ ಪರಶುರಾಮ ಕೊಳಕ್ಕೆ ಹೋಗ್ಬೇಕು. ಸೊ ಇಲ್ಲಿ ಇದೇನಪ್ಪ ಅಂದ್ರೆ ವಿಶೇಷತೆ ಅಂದ್ರೆ, ನೀವು ಕಾಯಿನ್ಸ್ ಇರ್ತಾವಲ್ಲ, ಕಾಯಿನ್ಸ್ನ ತೊಗೊಂಡು ನಿಮ್ಮ ಮನಸ್ಸಿನಾಗ ಬೇಡ್ಕೊಂಡು ಅಂಟಿತ್ತಂದ್ರೆ ನಿಮ್ಮದು ಬೇಡಿಕೆ ಈಡೇರೋದಂತ ಅರ್ಥ. ಸೊ ನಾವೀಗ ಟ್ರೈ ಮಾಡೋಣ. ಏನು ಬೇಡ್ಕೊಂಡೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದಿಲ್ಲ, ಕಮೆಂಟ್ ಮಾಡಿ ತಿಳಿಸ್ರಿ. ಕಾಯಿನ್ ಅಂಟ್ಸನ್ ಈಗ ಆಗುತ್ತಾನೋ ಒಂದು ಭರವಸೆ ಐತಿ. ನಿಮ್ಗೆ ಅಲ್ಲಿ ಹಿಂದ್ಗಡೆಯಿಂದ ಸ್ಟೆಪ್ ಸಿಗೋಲ್ಲ. ಸ್ವಲ್ಪ ಇಳ್ಕೊಂಬಂದ್ರೆ ನಿಮ್ಗೆ ಮುಂದ್ಗಡೆ ಒಂದು 200 ಮೀಟ್ರ್ ನಡ್ಕೊಂಬಂದ್ರೆ ಸ್ಟೆಪ್ ಸಿಗುತ್ತೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಫುಲ್ ಡೀಪ್ ಐತಿ, ಇದು ಕೆಳಗಡೆ ಐತೆ. ಇಲ್ಲೇನು ಮೆಟ್ಲ ನೋಡೋದಿರಲ್ಲ, ಮೊದಲು ಈ ಥರ ಮೆಟ್ಲ ಏನಿದ್ದಿದ್ದಿಲ್ಲ, ಫುಲ್ ಎಲ್ಲ ಗುಡ್ಡನೇ ಇತ್ತು. ಗುಡ್ಡ ಹೊಡೆದು ಮೆಟ್ಲ ಮಾಡ್ಯಾರ. ಏನಕ್ಕಪ್ಪ ಅಂದ್ರೆ ಬರೋ ಪ್ರೇಕ್ಷಕರಿಗೆ ನೋಡೋಕೆ ಈಸಿ ಆಗಲಿ ಅಂತ ಹೇಳಿ. ಪ್ಲೇಸ್ ಮಾತ್ರ ಬೆಸ್ಟ್ ಐತಿ. ಇನ್ನೇನು ನಿಯರ್ ಇದೀವಿ. ಸ್ವಲ್ಪ ಏಜ್ ಆದವ್ರು ಬಂದು ಭಾಳ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಮೆಟ್ಲ ದೊಡ್ಡ ಅದಾವು, ಕಲ್ಲದವು, ಹುಷಾರ್ಲಿ ಹೋಗ್ರಿ. ಮರಾಠಿ ಐತೋ ಹಿಂದೂ ಐತೋ ಗೊತ್ತಿಲ್ಲ, ಓದ್ರಿ ಕಮೆಂಟ್ ಮಾಡಿರಿ ಏನಂತ ಹೇಳೋದು. ಸೊ ಭಾಳ ಡೀಪ್ ಐತೆ ಗಾಯ್ಸ್. ಸೊ ಇದಕ್ಕೆ ಪರಶುರಾಮ ಕೊಳ ಅಂತ ಇದಕ್ಕೆ ಹೆಸರು ಬಂತಪ್ಪ ಅಂದ್ರೆ, ಇಲ್ಲಿ ಪರಶುರಾಮರು ತಪಸ್ಸು ಮಾಡಿ ಅವರು ತಮ್ಮ ಆಯುಧದಿಂದ ಕಲ್ಲನ್ನು ಹೊಡೆದ್ರಂತ. ಸೊ ಹಂಗಾಗಿ ಕೊಳ ಹುಟ್ಕೊಂತು. ಕೊಳ ಅಂದ್ರೆ ನೀರಿನ ಹೊಂಡ ಇಲ್ಲ ತೀರ್ಥ ಅಂತೀವಿ. ಎಷ್ಟು ಡೀಪ್ ಐತೆ ಅಂತ ತೋರಿಸ್ತೀನಿ ಹೇಳ್ರಿ. ನೋಡ್ರಿ ಇಲ್ಲಿ ಹೆಂಗೆ ಕಾಣುತ್ತೆ ನೋಡ್ರಿ ಇಲ್ಲಿಗ, ಮೇಲಿಂದ ಅಷ್ಟು ಡೀಪ್ ಐತೆ ಅಂತೇಳಿ. ಸೊ ಅದಾದ ತಕ್ಷಣ ಇಲ್ಲಿ ನಿಮಗೆ ಈಸಿಯಾಗಿ ನಾರ್ಮಲ್ ಆರಾಮಾಗಿ ಹೋಗ್ಬೋದು. ಇದೇ ಗುಡಿ ಪರಶುರಾಮನ ದೇವಸ್ಥಾನ. ಪರಶುರಾಮ ಅಂತ ಹೆಸರು ಯಾಕೆ ಬಂತಪ್ಪ ಅಂದ್ರೆ, ಇವ್ರ ಮೂಲ ಹೆಸರು ರಾಮ ಅಂತೇಳಿ ಶಿವನಿಂದ ಕೊಡಲಿ ಪಡೆದಿದ್ದಕ್ಕೆ ಪರಶುರಾಮ ಅಂತ ಹೆಸರು ಬಂತು. ದರ್ಶನ ತೊಗೊಳ್ಳೋಣಂತ. ಇನ್ನು ಹಿಂದೆ ಕ್ಲಿಪ್ ಹಾಕಿದ್ನಲ್ಲ, ಸೊ ಅದು ಏನಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಮನಸ್ಸೊಳಗೆ ಬೇಡಿಕೆ ಇದ್ರೆ, ಸಂಕಲ್ಪ ಇದ್ರೆ, ನೀವು ಅದನ್ನಲ್ಲಿ ಬೇಡ್ಕೊಂಡು ಅದು ನಿಮ್ಮ ಮನಸ್ಸಿನಾಗಿರೋ ಕೋರಿಕೆನೇ ಕಲ್ಲಿನಿಂದ ಎತ್ತಿದಂದ್ರೆ ನಿಮಗೆ ಸಕ್ಸಸ್ ಆಗುತ್ತೆ ಅಂತ. ಇಲ್ಲಿ ಬಂದಾಗ ನಿಮ್ಮದು ಏನಾರು ಬೇಡಿಕೆ ಇದ್ರೆ ಹೇಳ್ಕೊಂಡು ಕಲ್ಲೆತ್ರಿ. ಆ ದೇವಸ್ಥಾನ ಅಂತ ನೋಡ್ಕೊಂಡ್ರಿ. ಈ ಮೇನ್ ಇದ್ದಿದ್ದ ಕೊಳ ಮಗ್ಲೇ ನೋಡಿದ್ರಲ್ಲ, ಅಲ್ಲೇ ಪರಶುರಾಮ ಅವರು ತಪಸ್ಸಿಗೆ ಕುಂತಿದ್ದು. ತಪಸ್ಸಿಗೆ ಕುಂತಾಗ ತಮ್ಮ ಆಯುಧದಿಂದ ಕಲ್ಲನ್ನು ಹೊಡೆದು ಕೊಳ ಮಾಡಿದ್ರಂತ. ಹಾಗಾಗಿ ಇದಕ್ಕೆ ಪರಶುರಾಮ ಕೊಳ ಅಂತೇಳಿ ಹೆಸರು ಬಂತು. ವರ್ಷದ 365 ದಿನವೂ ನೀರು ಇರುತ್ತಿಲ್ಲ. ಇದು ಬಂದುಬಿಟ್ಟು ಪವಿತ್ರವಾದ ಸ್ಥಳ. ಇಲ್ಲಿ ನೀರು ತೀರ್ಥ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಐತಿ ಇಲ್ಲಿ. ಸೊ ಕಾಲು ಜಾರುತ್ತಾ ಹುಷಾರಾಗಿ ಹೋಗ್ರಿ. ಎಷ್ಟು ತಂಪೈತೆ ನೋಡ್ರಿ ಇಲ್ಲಿ ವಾತಾವರಣ. ಮೀನುಗಳು ಸಿಕ್ಕಾಪಟ್ಟದು. ಪರಶುರಾಮ ಕೊಳ ನೀರು ಮಾತ್ರ ಅಮೃತ. ಬಾಣದ್ಲೆ ಹೊಡೆದಿದ್ದಂತ ನೀವು ಫಿಲ್ಮ್ನಾಗೆಲ್ಲ ನೋಡಿರ್ತೀರಿ. ಬಾಣ ಅಂದ್ರೆ ಎಷ್ಟಿರುತ್ತೆ, ಒಂದಿಷ್ಟು ಇರುತ್ತೆ. ಬಟ್ ಅವ್ರ ಬಾಣದ ಪವರ್ ನೋಡ್ರಿ ಎಷ್ಟೈತೆ ಅಂತೇಳಿ. ಆ ಪ್ಲೇಸಿಂದ ಹಿಡಿದು ಅಲ್ಲಿವರೆಗೂ ನೋಡ್ರಿ ಕವರ್ ಎಷ್ಟು ಕಾಣುತ್ತಲ್ಲ, ಪೂರ್ತಿ ಎಷ್ಟು ಐತೆ ನೋಡ್ರಿ. ಇದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಅವ್ರ ಪವರ್ ಎಷ್ಟಿತ್ತು ಅಂತೇಳಿ. ಪರಶುರಾಮ್ ಅವ್ರ ಪವರ್, ಅದಕ್ಕೆ ಚಿರಂಜೀವಿ ಅಂತ ಹೇಳೋದು ಅವ್ರನ್ನ. ಇದು ಡೀಪ್ ಭಾಳ ಐತಂತ. ಸೊ ಇವಾಗ ಹಂಗೆ ಟ್ರೈ ಮಾಡೋಣ ನೋಡ್ರಿ. ಸೌಂಡು ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಆಳ ಐತಂದ್ರೆ, ತುಂಬ ಆಳ ಐತಿ ನೋಡ್ರಿ. ಅದು ಸೌಂಡ್ ಎಷ್ಟು ಸೌಂಡ್ ಬರುತ್ತೆ ಅಂತೇಳಿ ಇದ್ರ ಮ್ಯಾಗ ನೀವು ತಿಳ್ಕೊಬೋದು ಎಷ್ಟು ಆಳ ಐತೆ ಅಂತೇಳಿ. ಇದು ಬಂದ್ಬಿಟ್ಟು ಸೀದಾ ಯಲ್ಲಮ್ಮಗುಡ್ಡ ಎಣ್ಣೆ ಹೊಂಡ ಅಂತೈತಲ್ಲ, ಅಲ್ಲಿಗೆ ಹೋಗುತ್ತೆ ಇದು ನೀರು. ಇದು ನೀರು ಬಾಣ ಹೊಡೆದು ಪರಶುರಾಮರು ಬಾಣ ಹೊಡೆದು ತೆಗೆದಿದ್ದು. ಬಟ್ ಈ ನೀರು ಎಲ್ಲಿಂದ ಬರೋಣ ಗೊತ್ತಿಲ್ಲ, ಇದುವರೆಗಾದ್ರೂ ಗೊತ್ತಿಲ್ಲ ಅದು. ಇದಕ್ಕೆ ಬಂದುಬಿಟ್ಟು 2 ರೂಟ್ ಅದಾವ ಗಾಯ್ಸ್. ಆ ಕಡೆಯಿಂದ ಒಂದು ಐತಿ, ಸೊ ಇಲ್ಲಿಂದ ಒಂದು ಐತಿ. ನಾವು ಬಂದ್ವಲ್ಲ, ನಿಮಗೆ ನಾನು ಅದರ್ ರೂಟ ಬೆಸ್ಟ್ ಅಂತೀನಿ. ಸ್ವಲ್ಪ ಇಲ್ಲಿ ಮಾತ್ರ ಸ್ವಲ್ಪ ಡೇಂಜರ್ ಐತಿ.
ಯಾಕಂದ್ರೆ ಇಲ್ಲಿಂದ ಕೆಳಗಡೆ ಅಲ್ಲಿ ರೋಡ್ ಕಾಣುತ್ತಲ್ಲ ಅಲ್ಲಿಂದ ಮೇಲೆ ಹತ್ಕೊಂಬರ್ಬೇಕು. ಅಲ್ಲಿ ದಾರಿ ಅಷ್ಟು ಕರೆಕ್ಟ್ ಇಲ್ಲ. ಸೊ ಇದೇ ರೂಟಿಂದ ಬಂದ್ರೆ ನೀವು ಬೆಸ್ಟ್ ಅಂತೀನಿ. ನಿಮಗೆ ಯಲ್ಲಮ್ಮಗುಡ್ದಿಂದ ಬರಬೇಕಾದ್ರೆ ಒಂದು ಲೆಫ್ಟಿಗೆ ಒಂದು ಕಮಾಂಡ್ ಬರುತ್ತೆ ಪರಸಗಡ ಕೋಟೆ ಅಂತೇಳಿ. ಹಾಗಿಂದ ಸ್ಟೇಟ್ ಒಳಗೆ ಬಂದುಬಿಟ್ರೆ ಮುಗೀತು ನೀವು. ಅದೇ ರೂಟಿಂದ ಬರೋರು ಹಿಂದಿನ ರೂಟಿಂದ ಬರೋಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಯೂಟ್ಯೂಬಿಗೆ ಹೋಗ್ರಿ. ಇಲ್ಲ ಯಾವ್ಯಾವ ವಿಡಿಯೋ ಬರ್ತಾವೆ ನೋಡಿರಿ. ಈಗ ಸ್ಟಾರ್ಟ್ ಮಾಡಿ ನಾನು ಗುಡ್ಡದ ಮೇಲೆ ಕೋಟೆ. ಸುಮಾರು ಇದು 10ನೇ ಶತಮಾನದ ಅಂತ ಹೇಳ್ತಾರೆ. ಈ ಥರ ಬಂದಲ್ಲ ಈ ಥರ ಗಲೀಜು ಮಾಡಿದ್ರೆ ಇದನ್ನು ಹಾಕ್ತೀನಿ ನನ್ನ ಚಾನಲ್ ಒಳಗೆ. ಸೊ ಬಂದವರೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೋರಿ ಪರಿಸರನ. ಫುಲ್ ಅಲ್ಲಿಂದ ಸರೌಂಡಿಂಗ್ ಕೋಟೆನೇ ಇರ್ತದೆ. ಸುಮಾರು 10ನೇ ಶತಮಾನದ್ದು ಎಲ್ಲ ಹಾಳು ಬಿದ್ದುಬಿಟ್ಟೈತಿ. ಬಟ್ ಅದು ಪರಶುರಾಮ್ ಕೊಳ ಉಳಿದಿದ್ದ ಹೆಚ್ಚಿನ ನಮಗೆ ನೋಡಕ್ಕೆ. ಈ ಪ್ಲೇಸ್ ಐತಲ್ಲ ಇದು ದಟ್ಟವಾದ ಕಾಡು ಥರ ಐತೆ. ಶುದ್ಧ ಗಾಳಿ ಸಿಗುತ್ತೆ ನಿಮಗೆ ಇಲ್ಲೇ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಬಂದಲ್ಲೇ ಹೋದಲ್ಲೆಲ್ಲ ಗಾಯ್ಸ್ ನೋಡ್ರಿ ಈ ಥರ ಮಾಡಿದ್ರೆ ಏನು ಹೇಳ್ಬೇಕಿಂತವ್ರಿಗೆ ನೀವ ಕಮೆಂಟ್ನ ಹೋಗಿರಿ ಶಿಸ್ತು. ಇಲ್ಲಿ ನೋಡ್ರಿ ಈ ಥರ ದೇವ್ರ ಪ್ಲೇಸ್ ಇರ್ತಾವೆ. ಇದು ಬಂದುಬಿಟ್ಟು ಪರಶುರಾಮ ಅವರ ಪಾದರಕ್ಷೆ ನೋಡ್ರಿ ಎಷ್ಟು ದುಡ್ಡು ಅದಾವ ಅಂಥೇಳಿ. ಇವರ ಸರ್ ಪ್ರೀತಮ್ ಅಂತ, ಇವರ ಭಾಳ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ರೀ. ಸರಿ ಮತ್ತೆ ಬಂದಾಗ ಸಿಗ್ತೇನಂತ. ಸರಿ ಓಕೆ. ಅಯ್ಯೋ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಎಂತ ಹೆಚ್ಚಿನ ವಿಡಿಯೋ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಓಕೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.